ನಮಸ್ಕಾರ. ಸನಾತನ ಮಾರ್ಗ ಆರೋಗ್ಯ ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಕಣ್ಣಿನ ಆರೋಗ್ಯ ಸಮಸ್ಯೆಗಳಿಗೆ, ಕಣ್ಣಿನ ತೊಂದರೆಗಳಿಗೆ ಸರಳವಾಗಿ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಮಾಡ್ಕೊಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಸಾಮಾನ್ಯವಾಗಿ ಈಗಿನ ಕಾಲಮಟ್ಟಕ್ಕೆ ಚಿಕ್ಕ ವಯಸ್ಸಿಗೆ ಕನ್ನಡಕಗಳನ್ನು ಹಾಕೊತಾ ಇದ್ದಾರೆ. ಇದಕ್ಕೆ ಕಾರಣ ನೂರಾರು ಇರ್ಬೋದು. ಒಂದು ಔಟ್ಡೋರ್ ಗೇಮ್ಸ್ ಇಲ್ಲದೆ ಇರುವಂಥದ್ದು, ಅಥವಾ ಮೊಬೈಲ್ ನೋಡುವಂಥದ್ದು, ಟಿ ವಿ ನೋಡುವಂಥದ್ದು, ದೇಹವನ್ನು ಬಿಸಿಲಿಗೆ ಒಡ್ಡದೆ ಮನೆಯಲ್ಲೇ ಇರುವಂಥದ್ದು, ಇದು ಸಹ ನಮ್ಮ ದೇಹದಲ್ಲಿ ಪರಿಚಲನೆಯನ್ನು ಕಡಿಮೆ ಮಾಡಿ ಲಿವರ್ ಫಂಕ್ಷನ್ನ ಡೌನ್ ಮಾಡುತ್ತೆ. ಸೊ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಯಾವ ರೀತಿಯ ಒಂದು ರೆಮಿಡೀಸ್ ಮಾಡ್ಕೊಬೋದು ಅನ್ನೋದನ್ನು ತಿಳಿಯೋಣ. ಮೊದಲನೇದಾಗಿ ನಮ್ಮ ದೇಹದ ಬೆರಳುಗಳು, ಇದನ್ನು ಕಲರ್ ಥೆರಪಿ ಮೇಲೆ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ನಮ್ಮ ದೇಹದ ಪ್ರತಿಯೊಂದು ಭಾಗವು ಇನ್ನೊಂದು ಭಾಗದೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತೆ. ಸೊ ನಮ್ಮ ದೇಹದ ಕಣ್ಣುಗಳನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಕೈಗಳ ಮೇಲೆ ನಾವು ಬಣ್ಣದ ಚಿಕಿತ್ಸೆಯನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ಎಡಗೈ ಹೆಬ್ಬೆರಳು ಏನಿದೆ, ಈ ಒಂದು ಭಾಗದಲ್ಲಿ ನಿಮಗೆ ಆರೆಂಜ್ ಬಣ್ಣವನ್ನು ಹಚ್ಬೋದು. ಇದನ್ನು ಯಾವ ರೀತಿ ಈ ಕಾನ್ಸೆಪ್ಟಲ್ಲಿ ಬರುತ್ತೆ ಅಂತಂದರೆ, ಈ ಒಂದು ಚಿತ್ರವನ್ನು ನೋಡಿ. ನಮ್ಮ ಅಂಗೈ ಏನಿದೆ, ಅಂಗೈ ಬಂದ್ಬಿಟ್ಟು ನಮಗೆ ಹೆಬ್ಬೆರಳು ನಮ್ಮ ತಲೆ ಭಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ತಲೆ ಭಾಗದಲ್ಲಿರುವಂತಹ ಕಣ್ಣಿನ ರಿಫ್ಲೆಕ್ಸ್ಗೆ ನಾವು ಆರೆಂಜ್ ಬಣ್ಣವನ್ನು ಅಪ್ಲೈ ಮಾಡಬೇಕು. ಆರೆಂಜ್ ಬಣ್ಣ ಬಂದು ಸಮಯವನ್ನು, ಕಾಲವನ್ನು ರೆಪ್ರೆಸೆಂಟ್ ಮಾಡೋದರಿಂದ, ಆ ಒಂದು ಬಣ್ಣವನ್ನು ಕಣ್ಣಿನ ಈ ಒಂದು ರಿಫ್ಲೆಕ್ಸ್ಗೆ ಹಚ್ಚುವುದರಿಂದ ಕಣ್ಣಿನಲ್ಲಿ ಸರ್ಕ್ಯುಲೇಷನ್ ಉತ್ತಮವಾಗಿ, ಕಣ್ಣಿನ ದೃಷ್ಟಿ ಉತ್ತಮವಾಗೋದಕ್ಕೆ ಒಂದು ಸಹಾಯವಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ನಿಮಗೆ ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇರುವಂತಹ ಲಿವರ್, ಈ ರಿಫ್ಲೆಕ್ಸ್ ಮೇಲೆ ಕೂಡ ನಾವು ಬಣ್ಣವನ್ನು ಹಚ್ಚಬೇಕು. ಯಾವ್ಯಾವ ಬಣ್ಣ ಹಚ್ಬೋದು ಅನ್ನೋದನ್ನು ಇಲ್ಲಿ ನೋಡೋಣ. ಆಗಲೇ ಹೇಳಂಗೆ ಲಿವರ್ ರಿಫ್ಲೆಕ್ಸ್ ಮೇಲೆ ನಾವು ಸ್ಕೈ ಬ್ಲೂ ಬಣ್ಣವನ್ನು ಹಚ್ಚಬೇಕಾಗತ್ತೆ. ಇದನ್ನು ದಿನದ ಅವಧಿಯಲ್ಲಿ ಡೈಲಿ ಒಂದು 4 ಗಂಟೆ ಹಚ್ಚಿದ್ರೆ ಸಾಕು. ಇದನ್ನು 2 ರಿಂದ 3 ವಾರದವರೆಗೂ ಮುಂದುವರಿಸ್ಬೋದು. ಆಗಲೇ ಹೇಳ್ದಂಗೆ ಕಣ್ಣಿನ ರಿಫ್ಲೆಕ್ಸ್ಗೆ ಆರೆಂಜ್ ಬಣ್ಣವನ್ನು ಹಚ್ಚುವಂಥದ್ದು. ಮತ್ತು ಎಡಗೈ ತೋರು ಬೆರಳು, ಇಲ್ಲಿಯೂ ಸಹ ಕಣ್ಣಿನ ಒಂದು ರಿಫ್ಲೆಕ್ಸ್ಗೆ ನಾವು ಸ್ಕೈ ಬ್ಲೂವನ್ನು ಹಚ್ತೀವಿ. ಅದೇ ರೀತಿ ಎಡಗೈ ಉಂಗುರ ಬೆರಳಿನ ಕಣ್ಣಿನ ರಿಫ್ಲೆಕ್ಸ್ಗೆ ಆರೆಂಜ್ ಬಣ್ಣವನ್ನು ಹಚ್ತೀವಿ. ಇದ್ರ ಜೊತೆಗೆ ಎಡಗೈ ತೋರು ಬೆರಳಿನ ಮಧ್ಯದ ಪಿತ್ತ ಜಾಯಿಂಟ್ಗೆ ಆರೆಂಜ್ ಬಣ್ಣ, ಜೊತೆಗೆ ಬಲಗೈ ತೋರು ಬೆರಳಿನ ಪಿತ್ತ ಜಾಯಿಂಟ್ಗೆ ಆರೆಂಜ್ ಬಣ್ಣ. ಸೊ ಈ ತೋರು ಬೆರಳುಗಳ ಆ ಒಂದು ರಿಫ್ಲೆಕ್ಸ್ ಪಾಯಿಂಟ್ಗೆ ಒಂದಿನ ಆರೆಂಜು ಹಚ್ಬೋದು, ಒಂದಿನ ಸ್ಕೈ ಬ್ಲೂ, ಆ ಥರ ಆಲ್ಟರ್ನೇಟಿವ್ ಆಗಿ ನೀವು ಕಲರ್ಸನ್ನು ಚೇಂಜ್ ಮಾಡ್ಕೊಬೋದು. ಇದರಿಂದ ಕಣ್ಣಿನಲ್ಲಿ ನಿಮಗೆ ಒಂದು ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗಿ ಆ ಕಣ್ಣಿನಲ್ಲಿನ ಒಂದು ಎನರ್ಜಿ ಅನ್ನುವಂಥದ್ದು ಬದಲಾಗುತ್ತೆ. ಜೊತೆಗೆ ಈ ಒಂದು ಲಿವರ್ ರಿಫ್ಲೆಕ್ಸ್ಗೆ ನಾವು ಸ್ಕೈ ಬ್ಲೂ ಹಚ್ಚಿರೋದ್ರಿಂದ ಸಹ ಲಿವರ್ನಲ್ಲಿ ಫಂಕ್ಷನ್ ರೈಸ್ ಆಗಿ ನಿಮ್ಮ ಕಣ್ಣಿಗೆ ಒಂದು ಗುಡ್ ಎನರ್ಜಿ ಪಾಸ್ ಆಗುತ್ತೆ. ಇದು ಬಂದು ಕಲರ್ ಥೆರಪಿ ಅಂತ ಹೇಳ್ತೀವಿ. ಬಣ್ಣಗಳು ಅಂದರೆ ಬಣ್ಣಗಳಿಗೂ ಒಂದೊಂದು ಎನರ್ಜಿ ಅಂತ ಇರುತ್ತೆ. ಆ ಎನರ್ಜಿಯನ್ನು ನಾವು ನಮ್ಮ ದೇಹದ ರಿಫ್ಲೆಕ್ಸ್ ಅಂತ ಏನು ಹೇಳ್ತೀವಿ, ರಿಫ್ಲೆಕ್ಸ್ ಇರುವಂಥ ಭಾಗದಲ್ಲಿ ಬಣ್ಣಗಳನ್ನು ಹಚ್ಚುವುದರಿಂದ ಪರ್ಟಿಕ್ಯುಲರ್ ಆರ್ಗನು ಸ್ಟ್ರೆಂಥನ್ ಆಗೋದಕ್ಕೆ ಸಹಾಯ ಆಗುತ್ತೆ. ಇದಾದ ನಂತರ ಸೊ ಲಿವರ್ ಬಂದು ಜನರಲ್ ಆಗಿ ಸರ್ಕ್ಯುಲೇಷನನ್ನು ಬಯಸುತ್ತೆ. ಸೊ ಯಾವಾಗ ನೀವು ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ನಿಮ್ಮ ದೇಹದಲ್ಲಿ, ಲಿವರ್ ಫಂಕ್ಷನ್ನು ಡೌನ್ ಆಗಿ ಕಣ್ಣಿನ ಒಂದು ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಆದ್ದರಿಂದ ನೀವು ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿರೋ ಅಷ್ಟು ನಿಮ್ಮ ಲಿವರ್ ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ ನಿಮ್ಮ ಲಿವರ್ ಚೆನ್ನಾಗಿರುತ್ತೋ ನಿಮ್ಮ ಕಣ್ಣಿನ ದೃಷ್ಟಿ ಸಹ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಕಲರ್ ಥೆರಪಿ ಇದನ್ನು 4 ವಾರಗಳವರೆಗೂ ಇದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು. ಜೊತೆಗೆ ಇಲ್ಲಿ ಊಟ ಆದಮೇಲೆ, ಮಧ್ಯಾಹ್ನದ ಊಟದ ನಂತರ ನಿಂಬೆಹಣ್ಣಿನ ಜ್ಯೂಸನ್ನು ತಗೊಳ್ಬೋದು. ವಾರಕ್ಕೆ 2 ಬಾರಿ ಊಟದ ನಂತರ. ಸೊ ನಿಂಬೆ ರಸ, ಒಂದು 20 ಡ್ರಾಪ್ ನಿಂಬೆ ರಸಕ್ಕೆ 1-2 ಚುಟಿಕೆ ಉಪ್ಪನ್ನು ಹಾಕಿ ಆ ನಿಂಬೆ ರಸವನ್ನು ತಗೊಳ್ಳೋದ್ರಿಂದ ನಿಮ್ಮ ಲಿವರ್ ಫಂಕ್ಷನ್ ರೈಸ್ ಆಗಿ ಕಣ್ಣಿನ ದೃಷ್ಟಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಬಂದು ಇಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ನಮ್ಮ ಕಣ್ಣಿನ ಸುತ್ತ ಬರುವಂತಹ ಒಂದು ಮಿರಿಡಿಯನ್ಸನ್ನು ನೋಡೋದಾದರೆ ಬ್ಲ್ಯಾಡರ್ ಮಿರಿಡಿಯನ್ ಅಂತ ಬರುತ್ತೆ, ಮೂತ್ರಕೋಶ ಅಂತ ಹೇಳ್ತೀವಿ. ಆ ಒಂದು ಮಿರಿಡಿಯನ್ BL1 ಅಂತ ಇದೆ ಮತ್ತು BL2 ಅಂತ ಇದೆ. ಈ ಕಣ್ಣಿನ ಈ ಒಂದು ಪಾಯಿಂಟ್ ಹತ್ರ ನಾವು ಪ್ರೆಷರ್ ಕೊಡಬೇಕಾಗತ್ತೆ. ಅದನ್ನು ಇನ್ನರ್ ಮಸಾಜ್ ಅಂತ ಹೇಳ್ತೀವಿ. ಕಣ್ಣಿನ ಸುತ್ತ ಇನ್ನರ್ ಮಸಾಜ್ ಮಾಡೋದ್ರಿಂದ ಕಣ್ಣಿನ ಹತ್ರ ಬರುವಂತಹ ಮಿರಿಡಿಯನ್ ಆಕ್ಟಿವೇಶನ್ ಆಗುತ್ತೆ. ಅದಾದಮೇಲೆ ಐಬ್ರೋ ಸೈಡಲ್ಲಿ, ನಿಮ್ಮ ಐಬ್ರೋ ಸೈಡಲ್ಲಿ ಸಹ ಬ್ಲ್ಯಾಡರ್ 2 ಬರುತ್ತೆ, ಮತ್ತು ಗಾಲ್ ಬ್ಲ್ಯಾಡರ್ 14 ಬರುತ್ತೆ,
ಮತ್ತು ಟ್ರಿಬಲ್ ವಾರ್ಮರ್ 23 ಬರುತ್ತೆ, ಮತ್ತು GB1 ಬರುತ್ತೆ. GB1 ಅಂದರೆ ಗಾಲ್ ಬ್ಲಾಡರ್ 1, ಜೊತೆಗೆ ಸ್ಟಮಕ್ 1 ಅಂದರೆ ಹೊಟ್ಟೆಯ ಒಂದು ಮೆರಿಡಿಯನ್ ಕೂಡ ಹಾದು ಹೋಗುತ್ತೆ. ಸೊ ಕಣ್ಣಿನ ಸುತ್ತ ಇರುವಂಥ ಈ ಮೆರಿಡಿಯನ್ಸನ್ನು ಆ್ಯಕ್ಟಿವೇಟ್ ಮಾಡುವಂಥ ಒಂದು ಮೆಥಡ್ ಏನಪ್ಪ ಅಂತಂದರೆ, ಆ ಒಂದು ಭಾಗದಲ್ಲಿ ನಾವು ಮಸಾಜನ್ನು ಮಾಡುವಂಥದ್ದು. ಮೊದಲನೇದಾಗಿ ಕಣ್ಣನ್ನು ಮುಚ್ಚಿ ಕಣ್ಣಿನ ಒಂದು ಸುತ್ತು ನಾವು ಮಸಾಜನ್ನು ಮಾಡಬೇಕು. 10 ಬಾರಿ ಪ್ರೆಷರ್ ಕೊಟ್ಟಾಗ, ಒಂದು 10 ಸರಿ ಆ ಸುತ್ತು ನಾವು ಪ್ರೆಷರ್ ಕೊಟ್ಟಾದಮೇಲೆ 2 ಅಂಗೈಗಳನ್ನು ಉಜ್ಜಿ ಅದಕ್ಕೆ ಶಾಖವನ್ನು ಕೊಡಬೇಕು. ನಂತರ ಕಣ್ಣಿನ ಸುತ್ತು ಬರುವಂಥದ್ದು ಐಬ್ರೋ ಅಂತ ಹೇಳ್ತೀವಿ, BL2 ಮತ್ತು GB14 ಅಂತ ಬರುತ್ತೆ, ಮತ್ತು ಟ್ರಿಬಲ್ ವಾರ್ಮರ್ 23 ಅಂತ ಬರುತ್ತೆ, GB1 ಅಂತ ಬರುತ್ತೆ, ಮತ್ತು ಸ್ಟಮಕ್ 1 ಅಂತ ಬರುತ್ತೆ. ಆ ಎರಡನೇ ಐಬ್ರೋ ಸುತ್ತು ಸಹ ನಾವು ಪ್ರೆಷರನ್ನು ಕೊಡ್ತಾ ಹೋಗಬೇಕು. ಇದು ಕೂಡ ನಾವು 10 ಬಾರಿ ಪ್ರೆಸ್ ಮಾಡಬೇಕು, ಮತ್ತು ಕೈಗಳನ್ನು ಉಜ್ಜಿ ಆ ಒಂದು ಕಣ್ಣಿಗೆ ಶಾಖವನ್ನು ಕೊಡಬೇಕು. ಮತ್ತು ಮೂರನೇದಾಗಿ ಐಬ್ರೋಯಿಂದ ಮೇಲ್ಗಡೆ ಸುತ್ತಲಿನ ಅಂದರೆ ಸ್ಟಮಕ್ 2 ಅಂತ ಬರುತ್ತೆ. ಸೊ ಐಬ್ರೋಯಿಂದ ಮೇಲ್ಗಡೆ ಕಣ್ಣಿನ ಸುತ್ತ ಒಂದು 10 ಸಾರಿ ಸುತ್ತು ನಾವು ಪ್ರೆಷರನ್ನು ಕೊಡುವಂಥದ್ದು. ಪ್ರೆಷರ್ ಒಂದು 10 ಸಲ ಕೊಟ್ಟಾದಮೇಲೆ ಮತ್ತೆ ಕೈಯನ್ನು ಉಜ್ಜಿ ಆ ಬಿಸಿಯನ್ನು ಕಣ್ಣಿಗೆ ಕೊಡಬೇಕು. ಇದು ಬಂದು ಆ ಕಣ್ಣಿನ ಸುತ್ತ ನಾವು ಯಾವಾಗ ಈ ಒಂದು ಪ್ರೆಷರನ್ನು ಮಾಡ್ತಾ ಹೋಗ್ತೀವಿ, ಇದನ್ನು ಬೆಳಗ್ಗೆ ಅಥವಾ ಸಂಜೆ ಮಾಡ್ಕೋಬೋದು. ಸೊ ಯಾವಾಗ ನಾವು ಈ ಪ್ರೆಷರ್ನ ಕೊಡ್ತಾ ಹೋಗ್ತೀವಿ, ಕಣ್ಣಿಗೆ ಆ ಒಂದು ಎನರ್ಜಿ ಅನ್ನೋದು ಪಾಸ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಗೆ ಎನರ್ಜಿ ಬರ್ತಾ ಹೋಗುತ್ತೋ ನಿಮ್ಮ ಕಣ್ಣು ಸ್ವಾಭಾವಿಕವಾಗಿ ವಾಸಿ ಆಗುತ್ತೆ, ನಿಮ್ಮ ದೃಷ್ಟಿ ಸಹ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅಕ್ಯುಪ್ರೆಷರ್ ಪಾಯಿಂಟ್ಸಲ್ಲಿ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದಾದಮೇಲೆ ಕಣ್ಣನ್ನು ಸ್ಕ್ವೀಸ್ ಮಾಡಬೇಕು. 20 ಬಾರಿ ಕಣ್ಣನ್ನು ಸ್ಕ್ವೀಸ್ ಮಾಡಬೇಕು, ಓಪನ್ ಮಾಡಬೇಕು, ಸ್ಕ್ವೀಸ್ ಮಾಡಬೇಕು, ಓಪನ್ ಮಾಡಬೇಕು. ಜೊತೆಗೆ ಕಣ್ಣನ್ನು ಮಿಟುಕಿಸುವಂಥದ್ದು, ಕಣ್ಣನ್ನು ಮಿಟುಕಿಸಬೇಕು ಒಂದು 20 ಸಲ ಹಿಂಗೆ ಮಿಟುಕಿಸ್ತಾ ಹೋಗಬೇಕು. ಇದು ಕಣ್ಣಿಗೆ ಕಂಪ್ಲೀಟಾಗಿ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ. ಇದ್ರ ಜೊತೆಗೆ ಔಟರ್ ಡೋರ್ ಆ್ಯಕ್ಟಿವಿಟಿ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗಲೂ ಮನೆಯಲ್ಲೇ ಇರುವುದಕ್ಕಿಂತ ಬಿಸಿಲಿಗೆ ಎಕ್ಸ್ಪ್ಲೋರ್ ಆಗುವಂಥದ್ದು. ನಿಮ್ಮ ದೇಹದ ಮಾಂಸಖಂಡಗಳಿಗೆ ಯಾವಾಗ ಸೂರ್ಯನ ಶಾಖ ಬೀಳುತ್ತೋ ಅದು ನಿಮ್ಮ ಲಿವರ್ಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಯಾವಾಗ ಲಿವರ್ ಸ್ಟ್ರೆಂಥನ್ ಆಗುತ್ತೋ ಆ ಒಂದು ಶಕ್ತಿ ನಿಮ್ಮ ಕಣ್ಣುಗಳಿಗೆ ಕೂಡ ಪಾಸ್ ಆಗುತ್ತೆ. ಆದಷ್ಟು ಔಟ್ಡೋರ್ ಗೇಮ್ಸನ್ನು ಮಕ್ಕಳಿಗೆ ಮಾಡಿಸಿ, ಮನೆಯಲ್ಲೇ ಕೂರಿಸುವಂಥ ಕೆಲಸವನ್ನು ಮಾಡಬೇಡಿ. ಸೊ ಹೊರಗಡೆ ಆಟ ಆಡೋದಕ್ಕೆ ಮಕ್ಕಳನ್ನು ಬಿಡುವಂಥದ್ದು ಸಹ ನಿಮ್ಮ ಮಕ್ಕಳ ಕಣ್ಣಿನ ಆರೋಗ್ಯ ಉತ್ತಮ ಆಗೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಸೂರ್ಯನ ಬೆಳಕಿನಲ್ಲಿ ಆದಷ್ಟು ಇವರು ಟೈಮನ್ನು ಸ್ಪೆಂಡ್ ಮಾಡಬೇಕು ಪ್ರತಿದಿನ. ಸೂರ್ಯ ಬಂದು ನಮಗೆ ನ್ಯಾಚುರಲ್ ಆಗಿ ಫಂಕ್ಷನ್ ಎನರ್ಜಿನ ರೈಸ್ ಮಾಡುತ್ತೆ. ಎಷ್ಟು ನಾವು ಸೂರ್ಯನ ಶಾಖದಲ್ಲಿ ಇಡ್ತೀವೋ ಅಷ್ಟು ನಮ್ಮ ದೇಹದಲ್ಲಿ ಫಂಕ್ಷನ್ ಎನರ್ಜಿ ರೈಸ್ ಆಗುತ್ತೆ. ಸೊ ಆ ಎನರ್ಜಿ ರೈಸ್ ಆಗೋದಕ್ಕೆ ಮಕ್ಕಳಿಗೆ ನಾವು ಒಂದು ಔಟ್ಡೋರ್ ಗೇಮ್ಸನ್ನು ಆಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಮಾಡ್ಕೊಳ್ಳಿ. ಸೊ ಇದು ಭಾಳ ಸರಳವಾಗಿದೆ. ಕಣ್ಣಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೆ ಈ ಸಿಂಪಲ್ ಸರಳ ತಂತ್ರಗಳಿಂದ ನೀವು ವಾಸಿ ಮಾಡ್ಕೊಳ್ಬೋದು. ಸೊ ಈ ಕಲರ್ ಥೆರಪಿನ ನೀವು ಆ ಒಂದು ವಿಷನ್ ರೈಸ್ ಆಗೋವರೆಗೂ ಕಂಟಿನ್ಯೂ ಮಾಡ್ಬೋದು. ಸೊ ಪ್ರತಿದಿನ ಡೈಲಿ ಒಂದು 4 ಗಂಟೆ ಹಾಕ್ಕೊಳ್ಳಿ. 4 ಗಂಟೆ ಆದಮೇಲೆ ಇದನ್ನು ಅಳಿಸ್ಬಿಡಿ. ಸೊ ಇಷ್ಟು ಮಾಡ್ಕೊಳ್ಳಿ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆರೋಗ್ಯದ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ಒಳ್ಳೆಯದಾಗಲಿ. ನಮಸ್ಕಾರ.